ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ ಹಾಗೂ ವರ್ಷ ಋತು ಶ್ರಾವಣ ಮಾಸ, ಆಗಸ್ಟ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಆಗಸ್ಟ್ 1ನೇ ತಾರೀಕು ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡಿದರೆ, ಆಗಸ್ಟ್ 2ನೇ ತಾರೀಕು ಕುಜ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗಸ್ಟ್ 5ನೇ ತಾರೀಕು ಬುಧ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗಸ್ಟ್ 22ನೇ ತಾರೀಕು ಬುಧ ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾನೆ. ಆಗಸ್ಟ್ 17ನೇ ತಾರೀಕು ಸೂರ್ಯ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಆಗಸ್ಟ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ವಿವರ. ಆಗಸ್ಟ್ 13ನೇ ತಾರೀಕಿನಿಂದ ಶ್ರಾವಣ ಮಾಸ ಪ್ರಾರಂಭ ಆಗುವಂಥದ್ದಿದೆ. ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆಯ ದಿನ ಕೇತುಗ್ರಸ್ತ ಸೂರ್ಯಗ್ರಹಣ ಅನ್ನುವಂಥದ್ದು ಸಂಭವಿಸುತ್ತೆ. ಸೂರ್ಯಗ್ರಹಣ ಭಾರತಕ್ಕೆ ಗೋಚರ ಇಲ್ಲದ ಕಾರಣ ಗ್ರಹಣಾಚರಣೆ ಮಾಡುವಂಥದ್ದು ಇರೋದಿಲ್ಲ. ಇನ್ನು ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಬರುವಂತಹ ಹಬ್ಬಗಳನ್ನು ನೋಡೋದಾದರೆ, ಆಗಸ್ಟ್ 17ನೇ ತಾರೀಕು ನಾಗರ ಪಂಚಮಿ, ನಾಗದೇವತೆಯ ಆರಾಧನೆ ಮಾಡುವಂತಹ ಪರ್ವಕಾಲ. ಸರ್ಪದೋಷಗಳಿಲ್ಲದಂತಹ ಜಾತಕಗಳೇ ಇರೋದಿಲ್ಲ. ಎಲ್ಲರಲ್ಲಿಯೂ ಕೂಡ ಅಲ್ಪ ಪ್ರಮಾಣದ ಸರ್ಪದೋಷಗಳಿದ್ದೇ ಇರುತ್ತೆ. ವರ್ಷಪೂರ್ತಿ ಆ ಒಂದು ದೇವತೆಯ ಆರಾಧನೆ ಮಾಡೋದಕ್ಕೆ ಸಾಧ್ಯವಾಗದಿದ್ದರೂ ಕೂಡ ಇಂತಹ ವಿಶೇಷವಾದಂತಹ ದಿನಗಳಲ್ಲಿ ಆ ಭಗವಂತನ ಆರಾಧನೆ ಮಾಡುವಂಥದ್ದು ದೈವ ಕೃಪೆಗೆ ಪಾತ್ರರಾಗೋದಕ್ಕೆ ಒಂದು ಉತ್ತಮವಾದಂತಹ ಸಮಯ ಆಗಿರುತ್ತೆ ವೀಕ್ಷಕರೇ. ಇನ್ನು ಆಗಸ್ಟ್ 21ನೇ ತಾರೀಕಿನ ದಿವಸ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವಂಥದ್ದು. ಎಲ್ಲರೂ ಕೂಡ ವ್ರತವನ್ನು ಆಚರಣೆ ಮಾಡಿ ಆ ದೈವ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಕೂಡ ಆ ಲಕ್ಷ್ಮಿಯ ಅನುಗ್ರಹ ಉಂಟಾಗಲಿ, ವರಮಹಾಲಕ್ಷ್ಮಿ ಆ ಅಮ್ಮನವರ ಕೃಪೆಯಾಗಲಿ ಅಂತ ಹೇಳ್ತಾ, 25ನೇ ತಾರೀಕು ಬಹಳ ವಿಶೇಷವಾಗಿ ಅಂಗಾರಕ ಜಯಂತಿಯ ದಿವಸ. ಕುಜನಿಗೆ ಅರ್ಚನೆ, ತೊಗರಿ ದಾನ ಇದೆಲ್ಲದೂ ಕೂಡ ಶುಭ ಫಲಗಳನ್ನು ಕೊಡುತ್ತೆ. ಎಲ್ಲರೂ ಕೂಡ ಆರೋಗ್ಯದ ವಿಚಾರದಲ್ಲಾಗಲಿ, ಸಾಮಾನ್ಯವಾಗಿ ಈ ಕಲಿಯುಗದಲ್ಲಿ ಕುಜದೋಷದ ಪ್ರಭಾವಗಳಿಂದ ತೊಂದರೆಗಳನ್ನು ಪಡುವಂಥದ್ದು ಬಹಳಷ್ಟು ಇದೆ. ಎಲ್ಲ ಸಮಸ್ಯೆಗಳಿಗೂ ಕೂಡ ಹೆಚ್ಚಾಗಿ ಕುಜದೋಷ ಅನ್ನುವಂಥದ್ದು ನೇರವಾಗಿ ಕಾರಣವಾಗಿರುತ್ತೆ. ಅದರಲ್ಲೂ ಕೂಡ ಈಗ ಬರುವಂತಹ ಒಂದು ಆರೋಗ್ಯದ ಸಮಸ್ಯೆ, ಮಧುಮೇಹ ಅನ್ನುವಂಥದ್ದು, ರಕ್ತದೋಷಗಳು, ಇದೆಲ್ಲದೂ ಕೂಡ ಅಂಗಾರಕನಿಗೆ ಸಂಬಂಧಪಡುವಂತಹ ವಿಚಾರವಾಗಿರುತ್ತೆ. ಹಾಗಾಗಿ ಈ ಅಂಗಾರಕ ಜಯಂತಿಯ ಸಂದರ್ಭದಲ್ಲಿ ಕುಜನಿಗೆ ಅರ್ಚನೆ ಮಾಡುವಂಥದ್ದು, ತೊಗರಿಯನ್ನು ದಾನ ಕೊಡುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ವರ್ಷಪೂರ್ತಿ ಇದರ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯ. ಈ ಸಮಯದಲ್ಲಿ ಈ ರೀತಿಯ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಯಾವುದೇ ದೊಡ್ಡ ಪ್ರಮಾಣದ ಪರಿಹಾರದ ಅವಶ್ಯಕತೆಗಳು ಬರೋದಿಲ್ಲ. ಇದನ್ನು ಗಮನಿಸ್ಕೊಳ್ಳಿ. ಇನ್ನು 26ನೇ ತಾರೀಕು ಋಗ್ವೇದಿಗಳ ಉಪಕರ್ಮ ಮಾಡಿಕೊಳ್ಳುವಂತಹ ಸಮಯ. 27ನೇ ತಾರೀಕು ಯಜುರ್ ಉಪಕರ್ಮ. ಇದೆಲ್ಲ ಶ್ರಾವಣ ಮಾಸದಲ್ಲಿ ಬರುವಂತಹ ಒಂದು ಪರ್ವಕಾಲಗಳು ಅಂತ ಹೇಳ್ಬೋದು. ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಆಗಸ್ಟ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಕರ್ಕಾಟಕ ರಾಶಿಯವರಿಗೆ ಗುರು ಪರಿವರ್ತನೆ ಆದಂತಹ ಸಮಯ ಏನಿದೆ, ಜನ್ಮರಾಶಿಯಲ್ಲಿ ಗುರುವಿನ ಸಂಚಾರ ಆಗುವಂಥದ್ದು ಬಹಳ ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ, ಗುರುವಿನ ಒಂದು ನೇರ ಕೃಪೆ ಅಥವಾ ಅನುಗ್ರಹ ಕರ್ಕಾಟಕ ರಾಶಿಯವರಿಗೆ ಖಂಡಿತವಾಗಲೂ ಸಿಗುತ್ತೆ. ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಹ ಸಮಯ. ಆರೋಗ್ಯದಲ್ಲಿ ಅಭಿವೃದ್ಧಿ ಮತ್ತು ಮಾನಸಿಕ ನೆಮ್ಮದಿ ಇದೆರಡನ್ನೂ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕುಟುಂಬ ವಾಕ್ಸ್ಥಾನದಲ್ಲಿ ಕೇತುವಿನ ಸಂಚಾರ ಆಗ್ತಾ ಇರೋದರಿಂದ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳೋದು ತುಂಬ ಅಗತ್ಯ. ಆಗಸ್ಟ್ 1ನೇ ತಾರೀಕಿನ ನಂತರ ಆಗಸ್ಟ್ 2ನೇ ತಾರೀಕು ಕುಜ ಏನು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ, ಸ್ವಲ್ಪ ಮಾನಸಿಕ ನೆಮ್ಮದಿ ಇದೆಲ್ಲ ಕುಟುಂಬದಲ್ಲಿ ಸಿಗೋದಕ್ಕೆ ಸಾಧ್ಯ. ಹಣಕಾಸಿನ ಅಭಿವೃದ್ಧಿಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಯಾವುದೇ ತೊಂದರೆಗಳಿರೋದಿಲ್ಲ. ಯಾವುದಾದ್ರೂ ಒಂದು ಉತ್ತಮವಾದ ಸ್ಥಾನಮಾನ, ವ್ಯವಸ್ಥೆ, ಗೌರವ
ಇದೆಲ್ಲದನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಖಂಡಿತ ಆಗಸ್ಟ್ ತಿಂಗಳಲ್ಲಿ ಅನುಕೂಲಗಳನ್ನು ನಿರೀಕ್ಷೆ ಮಾಡಬಹುದು. ಅಣ್ಣ ತಮ್ಮಂದರಿಗೆ ಏನಾದರೂ ಆರೋಗ್ಯದ ಸಮಸ್ಯೆಗಳು, ರಕ್ತದೋಷಗಳು ಇಂಥದ್ದೆಲ್ಲ ಬರೋದಕ್ಕೆ ಅವಕಾಶ ಇದೆ. ಒಡ ಹುಟ್ಟುಗಳಲ್ಲಿ ಅಂದರೆ ಕರ್ಕಾಟಕ ರಾಶಿಯವರಿಗೆ ಅಣ್ಣ ತಮ್ಮಂದರಿಗೆ ಸ್ವಲ್ಪ ಆರೋಗ್ಯದಲ್ಲಿ ತುಂಬ ಏರುಪೇರುಗಳಾಗೋದಕ್ಕೆ ಈ ಸಮಯದಲ್ಲಿ ಅವಕಾಶ ಇರುತ್ತೆ. 2 ಪರಿಹಾರಗಳನ್ನು ಈ ಸಮಯದಲ್ಲಿ ಮಾಡಿಕೊಳ್ಳಬೇಕು. ಒಂದು, ದುರ್ಗಾರಾಧನೆ, ದುರ್ಗಾ ಪರಮೇಶ್ವರಿಗೆ ಸಂಬಂಧಪಡುವ ಸ್ತೋತ್ರಗಳನ್ನು ಓದಿ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿ, ಅಂಗಾರಕ ಜಯಂತಿಯ ದಿನ ಕುಜನಿಗೆ ಶಾಂತಿ ಅಥವಾ ಕುಜನಿಗೆ ಏನಾದರೂ ಅರ್ಚನೆ, ತೊಗರಿ ದಾನ ಇಂಥದ್ದನ್ನು ಮಾಡಿಕೊಳ್ಬೇಕು. ಏಕೆಂದರೆ ಭ್ರಾತೃಕಾರಕ ಕುಜ ವ್ಯಯಭಾವದಲ್ಲಿದ್ದು ಭ್ರಾತೃಸ್ಥಾನದಲ್ಲಿ ಶುಕ್ರ ನೀಚನಾಗಿ ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಈ ಎಲ್ಲ ಕಾಂಬಿನೇಷನ್ಗಳು ಕೂಡ ಸ್ವಲ್ಪ ಆರೋಗ್ಯವನ್ನು ಸೂಚಿಸುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ಯಾವುದಾದ್ರೂ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಮುಂದಿನ ದಿನಗಳಲ್ಲಿ, ಅಂದರೆ ಈ ಒಂದು ಮಾಸ ಸ್ವಲ್ಪ ವಿಳಂಬ ಅಂತ ಅನಿಸ್ಬೋದು. ಸೆಪ್ಟೆಂಬರ್ 2ನೇ ತಾರೀಕಿನ ನಂತರದ ದಿನಗಳು ಕರ್ಕಾಟಕ ರಾಶಿಯವರಿಗೆ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟನ್ನು ಖಂಡಿತವಾಗ್ಲೂ ಕೊಡುತ್ತೆ. ಸೋದರಿಯರ ನಡುವೆ ಸಾಮರಸ್ಯ, ಬಾಂಧವ್ಯ ಚೆನ್ನಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳಾಗುತ್ತೆ. ಅಣ್ಣ ತಮ್ಮಂದರಲ್ಲಿ ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳು ಉಂಟಾಗುತ್ತೆ. ಇದಕ್ಕೆ ಸುಬ್ರಹ್ಮಣ್ಯ ಮತ್ತು ಅಮ್ಮನವರ ಸ್ತೋತ್ರಗಳನ್ನು ಓದಿದರೆ ಅಥವಾ ದರ್ಶನ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ವಾಹನದ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಸೆಪ್ಟೆಂಬರ್ 2ರ ತನಕ ವಾಹನದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಉಂಟಾಗುತ್ತೆ. ಈ ಎಲ್ಲ 3 ವಿಚಾರಗಳಿಗೆ, ಒಡ ಹುಟ್ಟುಗಳಲ್ಲಿ ಅಣ್ಣ ತಮ್ಮಂದರ ಸಮಸ್ಯೆ ಇರಬಹುದು, ತಾಯಿಯ ಆರೋಗ್ಯದ ವಿಚಾರ ಇರ್ಬೋದು, ಅಥವಾ ವಾಹನಕ್ಕೆ ಸಂಬಂಧಪಡುವಂತಹ ಅಭಿವೃದ್ಧಿಗಳ ವಿಚಾರ ಇರ್ಬೋದು, ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ಇವೆಲ್ಲದಕ್ಕೂ ಕೂಡ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡುವಂಥದ್ದು, ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡುವಂಥದ್ದು, ಸ್ತೋತ್ರಗಳನ್ನು ಪಠನೆ ಮಾಡಿ ದುರ್ಗಾ ಖಡ್ಗಮಾಲಾ ಸ್ತೋತ್ರಗಳನ್ನು ಓದುವಂಥದ್ದು, ಇದೆಲ್ಲ ಈ ಮಾಸದಲ್ಲಿ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಯಾವುದಾದ್ರೂ ಸಮಸ್ಯೆಗಳು ದೊಡ್ಡ ಪ್ರಮಾಣದಲ್ಲಿ ಬರುವಂಥದ್ದಿದ್ದರೂ ಕೂಡ ಅದು ಪರಿಹಾರ ಉಂಟಾಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಖಂಡಿತ ಅನುಕೂಲಗಳನ್ನು ನಿರೀಕ್ಷೆ ಮಾಡ್ಬೋದು. ಯಾಕೆಂದರೆ ಗುರುದೃಷ್ಟಿ ಅನ್ನುವಂಥದ್ದು ಆ ಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಈ ಒಂದು ಮಾಸ ಅದಕ್ಕೆ ಅವಶ್ಯಕವಾಗಿರುತ್ತೆ. ಪಂಚಮಾಧಿಪತಿ ಕುಜ ವ್ಯಯಭಾವದಲ್ಲಿದ್ದಾನೆ, ಕರ್ಮಾಧಿಪತಿಯಾಗಿ ಕುಜ ವ್ಯಯಭಾವದಲ್ಲಿದ್ದಾನೆ, ಭ್ರಾತೃಕಾರಕನಾಗಿ ಕುಜ ವ್ಯಯಭಾವದಲ್ಲಿದ್ದಾನೆ. ಈ 3 ಭಾವಗಳಿಗೆ ಸಂಬಂಧಪಡುವ ವಿಚಾರಗಳಿಗೆ ಕುಜದೋಷ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡುತ್ತೆ. ಇದಕ್ಕೆ ಅಂಗಾರಕ ಜಯಂತಿಯ ದಿನ ಕುಜನಿಗೆ ಅರ್ಚನೆ ಮಾಡಿ ತೊಗರಿಬೇಳೆ ದಾನ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಯಾವುದೇ ಶತ್ರುಬಾಧೆಗಳಿಲ್ಲ. ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳನ್ನು ನಿರೀಕ್ಷೆ ಮಾಡಬಹುದು. ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳುಂಟಾಗುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ಗಳಿದ್ದರೂ ಕೂಡ ಖಂಡಿತ ಅನುಕೂಲ ಆಗುತ್ತೆ. ಭೂಮಿಗೆ ಸಂಬಂಧಪಡುವ ವಿಚಾರಗಳಿದ್ದರೆ, ಯಾವುದಾದ್ರೂ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಮಾರುವಂತಹ ವಿಚಾರಗಳಿದ್ದರೆ ಕರ್ಕಾಟಕ ರಾಶಿಯವರು ಸೆಪ್ಟೆಂಬರ್ 2ನೇ ತಾರೀಕಿನ ನಂತರ 1 ತಿಂಗಳ ಕಾಲ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಈ ಮಾಸವನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ. ಮುಂದೆ ಅದು ಒಂದು ಉತ್ತಮ ಸ್ಥಿತಿಗೆ ಖಂಡಿತವಾಗ್ಲೂ ಬರುತ್ತೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಮತ್ತು ಆರೋಗ್ಯದ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕಾಣ್ತೀರಾ. ಯಾವುದೇ ಸಮಸ್ಯೆಗಳಿಲ್ಲ. ಮಾನಸಿಕ ನೆಮ್ಮದಿ, ದೈಹಿಕ ಆರೋಗ್ಯ ಇದೆರಡನ್ನೂ ಕೂಡ ಗುರು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸಾಧ್ಯವಾದಷ್ಟು ಗುರುಗಳ ದರ್ಶನ ಮಾಡಿ ದತ್ತಾತ್ರೇಯರ ಸ್ತೋತ್ರಗಳನ್ನು ಓದಿ. 12 ವರ್ಷಕ್ಕೊಮ್ಮೆ ಗುರು ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಇದರ ನೇರ ಅನುಗ್ರಹ ಕರ್ಕಾಟಕ ರಾಶಿಯವರಿಗೆ ಸಿಗುವಂಥದ್ದಿರುತ್ತೆ. ಇವೆಲ್ಲ 12 ವರ್ಷಕ್ಕೊಂದು ಸರಿ ಬರುವಂಥದ್ದು. ಈ ಸಮಯದಲ್ಲಿ ಎಲ್ಲ ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ ಅಥವಾ ಮಾಡಿಕೊಳ್ಳೋದಕ್ಕೆ ಗುರುವಿನ ಕೃಪೆ ಅತ್ಯಂತ ಅವಶ್ಯಕ. ಗುರುವನ್ನು ಬಲ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಪಡ್ಕೋತೀರ. ಯಾವುದೇ ಮೃತ್ಯುಭಯ ಇಂತಹ ಕಂಟಕಗಳಿಲ್ಲ. ರಾಹು 8ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವ ಆರೋಗ್ಯದ ಸಮಸ್ಯೆಗಳನ್ನು ಕೊಟ್ಟರೂ ಕೂಡ ಅದಕ್ಕೆಲ್ಲ ಒಂದು ಶಾಶ್ವತವಾದ ಪರಿಹಾರ ಈಗ ಸಿಗುವಂಥದ್ದಿರುತ್ತೆ ಕರ್ಕಾಟಕ ರಾಶಿಯವರಿಗೆ.
9ರಲ್ಲಿ ಶನಿ ಸಂಚಾರ ಆಗುವಂಥದ್ದು. ಭಾಗ್ಯದಲ್ಲಿರುವಂತಹ ಶನಿ ಮಹಾತ್ಮ ಲಾಭಸ್ಥಾನವನ್ನು ನೋಡ್ತಾನೆ, ಪರಾಕ್ರಮ ಸ್ಥಾನವನ್ನು ನೋಡ್ತಾನೆ, ಶತ್ರುಧ್ವಂಸ ಸ್ಥಾನವನ್ನು ನೋಡ್ತಾನೆ. ಹಾಗಾಗಿ 9ರಲ್ಲಿ ಶನಿಯನ್ನು ರಜತಪಾದರೂಢ ಅಂತ ಕೂಡ ಹೇಳ್ತಾರೆ. ಈಶ್ವರ ಮತ್ತು ಆಂಜನೇಯನ ಆರಾಧನೆ ಮಾಡುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಇನ್ನೂ 1 ವರ್ಷಗಳ ಕಾಲ ಬಹಳಷ್ಟು ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ಸ್ವಲ್ಪ ತಂದೆಯ ಆರೋಗ್ಯದಲ್ಲಿ ಏರುಪೇರುಗಳು ಮತ್ತು ವ್ಯತ್ಯಾಸಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಬಟ್ ಇದನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಆಂಜನೇಯನಿಗೆ ಸಂಬಂಧಪಡುವ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಕರ್ಕಾಟಕ ರಾಶಿಯವರಿಗೆ ತುಂಬ ಶುಭ ಆಗುತ್ತೆ. ಇನ್ನು ಕರ್ಮ ಉದ್ಯೋಗ ಕ್ಷೇತ್ರಾಧಿಪತಿ ಕುಜ ವ್ಯಯಭಾವದಲ್ಲಿರೋದ್ರಿಂದ ಸ್ವಲ್ಪ ಉದ್ಯೋಗದಲ್ಲಿ ಏನಾದರೂ ಕಿರಿಕಿರಿ ಅಥವಾ ಮಾನಸಿಕ ನೆಮ್ಮದಿ ಕಡಿಮೆ ಇರುವಂಥದ್ದಿರುತ್ತೆ ಈ ಒಂದು ಮಾಸ, 1-1.5 ತಿಂಗಳು. ಸೆಪ್ಟೆಂಬರ್ 2ನೇ ತಾರೀಕಿನ ನಂತರದಿಂದ ಇವೆಲ್ಲದೂ ಕೂಡ ಬಹಳ ಅಭಿವೃದ್ಧಿಗಳನ್ನು ಪಡ್ಕೊಳ್ಳುತ್ತೆ. ಕರ್ಕಾಟಕ ರಾಶಿಯವರಿಗೆ ಏನಾದರೂ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡೋದಿದ್ದರೆ ಆಗಸ್ಟ್ 17ರಿಂದ ಪ್ರಾರಂಭ ಆದರೆ ಆಲ್ಮೋಸ್ಟ್ ಅಕ್ಟೋಬರ್ ತನಕನೂ ಕೂಡ ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಈ ಸಮಯದಲ್ಲಿ ಯಾವುದೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಒಂದು ಶಾಶ್ವತವಾದ ಒಂದು ವ್ಯವಸ್ಥೆಗಳನ್ನು ಉದ್ಯೋಗದ ವಿಚಾರದಲ್ಲಿ ಪಡೆಯೋದಕ್ಕೆ ಸಾಧ್ಯ. ಕರ್ಕಾಟಕ ರಾಶಿಯವರಿಗೆ ಈ ಸಮಯದಲ್ಲಿ ಯಾವುದೇ ಆಪರ್ಚುನಿಟಿಗಳು ಬಂದರೂ ಕೂಡ ಖಂಡಿತ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಬೋದು. ಈ ಒಂದು ಮಾಸವನ್ನು ಅಂದರೆ ಸೆಪ್ಟೆಂಬರ್ ತನಕ, ಆಗಸ್ಟ್ ತಿಂಗಳಿಂದ ಸೆಪ್ಟೆಂಬರ್ ತನಕ ಯಾವುದೇ ಬದಲಾವಣೆಗಳನ್ನು ಮಾಡಿಕೊಳ್ಬೇಡಿ. ಆ ನಂತರದಲ್ಲಿ ನಿಮಗೆ ಯಾವುದೇ ಆಪರ್ಚುನಿಟಿ ಬಂದರೂ ಕೂಡ ಖಂಡಿತ ಅಕ್ಸೆಪ್ಟ್ ಮಾಡಿಕೊಳ್ಬೋದು. ಕರ್ಕಾಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿಗಳು ಖಂಡಿತವಾಗ್ಲೂ ಉಂಟಾಗುತ್ತೆ. ಇನ್ನು ಲಾಭಸ್ಥಾನಾಧಿಪತಿ ಶುಕ್ರ ನೀಚ ಕ್ಷೇತ್ರದಲ್ಲಿದ್ದಾನೆ. ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇದೆ. ಲಾಭ ಅನ್ನುವಂಥದ್ದು ಕಡಿಮೆ ಇರುತ್ತೆ, ವ್ಯಯ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಇದೆಲ್ಲ ಈ ಮಾಸದಲ್ಲಿ ನಡೆಯುವಂಥದ್ದು. ಇದನ್ನು ಒಂದು ಪರಿವರ್ತನೆಗಾಗಿ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿ. 12ನೇ ಮನೆಯಲ್ಲಿ ಕುಜನ ಸಂಚಾರ, ಸುಬ್ರಹ್ಮಣ್ಯ, ದುರ್ಗಾ ಪರಮೇಶ್ವರಿ ಈ 2 ದೇವತೆಗಳ ಅನುಗ್ರಹ ಕರ್ಕಾಟಕ ರಾಶಿಯವರಿಗೆ ಅವಶ್ಯಕವಾಗಿರುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಗುರುವಿನ ಒಂದು ನೇರ ಕೃಪೆ ಈ ರಾಶಿಯವರಿಗಿರುತ್ತೆ. ಗುರುಬಲ ಇದ್ದಾಗ ಎಲ್ಲ ಕೆಲಸಗಳಲ್ಲಿ ನಿಮ್ಮ ಪ್ರಯತ್ನ ಕಡಿಮೆ ಇದ್ದರೂ ಕೂಡ ಲಾಭ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.